ಏನಿದು ರಾಸರಿದೆ? ಇದು ನನ್ನ ಮನೆಯೋ ಇಲ್ಲ ವೇಷನ ಮನೆಯೋ? ಹೊರಗೆ ತಾಳಿ ಕಪ್ಪಿ ಗಂಡ ಕೂಡ ಅಂತ ತಿಳಿದು ಗಂಡನ ಎದುರಿಗೆ ಮತ್ತೊಬ್ಬರೊಂದಿಗೆ ಸರಸ ಮಾಡ್ತಿರ್ಲಿಲ್ಲ. ಏನಾಗಿದೆ ನಿನಗೆ? ಅಣ್ಣ ಏನಾಯ್ತಣ್ಣ? ಹೀಗೇಕೆ ಕೂಗುತ್ತಿರುವೆ? ತಮ್ಮ ಏನ್ ಮಾಡ್ಲಿ? ನೀನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇವಳನ್ನು ಈ ಮನೆ ಕರ್ಕೊಂಡು ಬಂದು ತಪ್ಪು ಮಾಡಿಬಿಟ್ಟೆ. ಇವಳು ತೋರಿಸಿದ ಸುಳ್ಳ ಪ್ರೀತಿಗೆ ಬರುವಾಗಿ ನಿನ್ನ ಬಾಳನ್ನೇ ಬಲಿ ಕೊಟ್ಟುಬಿಟ್ಟೆ. ಇವಳು ಮಾಡಿದ ಕಾಮಕ್ಕೆ ಏನಂತ ಹೇಳಬೇಕು? ಬೆಳ್ಳಗಿರುವುದೆಲ್ಲ ಹಾಲು ಅಂತ ನಂಬಿ ನೀನು ಘಟನೆ ಕುಡಿದು ಬಿಟ್ಟೆ. ತಮ್ಮ, ನೀನು ಕುಡಿದಿದ್ದು ಹಾಲಲ್ಲಪ್ಪ, ಹಾಲಲ್ಲ, ಅದು ನಂಜಿದ ಕೋಲಾಹಲ. ಅಣ್ಣ ಏನಾಯ್ತು ಸ್ವಲ್ಪ ತಿಳಿಸಿ ಹೇಳೋಣ. ನಿಮ್ಮ ಮಾತುಗಳನ್ನು ಒಕ್ಕಟ್ಟವಾಗಿ ಬಂದಿರುವಲ್ಲ, ಹೇಳೋಣ ಏನಾಯ್ತಂತ ಬಿಡಿಸಿ ಹೇಳು. ತಮ್ಮ, ಇಲ್ಲಿ ನಡೆದ ಒಗಟ್ಟಿನ ಬಗ್ಗೆ ನಾನು ಹೇಗೆ ಬಿಡಿಸಿ ಹೇಳಲಿ? ಈ ಖ್ಯಾತ ಉದ್ದಿಮೆದಾರ ಜಯಪ್ರಕಾಶರ ತಮ್ಮನ ಹೆಂಡತಿ ಒಬ್ಬ ವ್ಯಭಿಚಾರಣೆ ಅಂತ ನಾನು ಹೇಗೆ ಹೇಳಿ? ಅಣ್ಣ ಏನು ಹೇಳ್ತಿರುವೆ ನೀನು? ಏನು ಹೇಳ್ತಿರುವಣ್ಣ? ಏನು ಹೇಳ್ತಿರುವೆ ನೀನು? ಹೌದು ತಮ್ಮ, ಈ ಮಾತು ಸತ್ಯ. ಚಿಟ್ಟ ಹೆಂಡತಿ ರೂಪ ಯಾವನೋ ಒಬ್ಬನ ಜೊತೆ ನೀನು ಕಣ್ಣು ಮುಂದೆ ಚಕ್ಕಂತ ಮಾಡ್ತಿದ್ರು. ತಮ್ಮ, ಗರತಿಯರು ಬಾಳಿ ಬದುಕಿನ ಈ ಪವಿತ್ರವಾದ ಮನೆ, ಇಂಥ ಮನೆಯಲ್ಲಿ ಇಂಥ ನೀತಿ ಕೆಟ್ಟ ವ್ಯಭಿಚಾರಣಿಗೆ ಸ್ಥಳವಿಲ್ಲ. ಇವಳನ್ನು ನೀನೇ ಒತ್ತು ಹೊರಗೆ ಹಾಕ್ತೀಯೋ ಇಲ್ಲ ನಾನೇ ಒತ್ತು ಹೊರಗೆ ಹಾಕ್ತೀಯ? ಬಾಳೆಯಲ್ಲಿ ನನ್ನ ಅಣ್ಣ ಹೇಳುತ್ತಿರುವ ಮಾತು ನಿಜವೇನ? ಬಾಳೆ ಕೈಯಾಳೆ ಸುಳ್ಳು ಹೇಳುವ ಪಾಪ ನಾಲಿಗೆಗೆ ಮಾತುಗಳು ಹೇಗೆ ಬರ್ತದಲ್ಲ ನೋಡು. ಅವಳ ನೀನು ಏನ್ ಕೇಳ್ತಾ ಇದೀಯ? ಇವಳೇನಾದ್ರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಹೋಗಿಲ್ ಬಿಡು ಅಂತ ನಾನೇ ಕೇಳಿಸ್ಬಿಡ್ತಾ ಇದ್ದೆ. ಆದ್ರೆ ಇವಳು ಮಾಡಿದ್ದು ಯಾವ ಜನ್ಮಕ್ಕೂ ಯಾರು ಸಹಿಸಲಾರಂತ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾಳೆ. ಇಂಥ ಚಿತ್ತಿನ ಜಾತಿ ಹೆಣ್ಣನ್ನ ನನ್ನ ಮನೇಲಿ ಇಟ್ಕೋಬಾರ್ದು. ಏನ್ ಮಾಡ್ಬೇಕು ಗೊತ್ತೇನೋ? ಕುಳ್ಳನಾದ ಗಂಡನನ್ನು ಮಿನ್ನದಿಟ್ಕೊಂಡು ಮಿಂಡನೊಂದಿಗೆ ಸರಸ ಮಾಡುತ್ತಿದ್ದಾಳೆ ಈ ಚಿತ್ತಿನ ಜಾತಿ ಹೆಣ್ಣ. ಇವಳನ್ನು ನನ್ನ ಮನೆಯಲ್ಲಿ ಇಟ್ಕೊಂಡ್ರೆ ನನ್ನ ಮನೆತದ ಮರ್ಯಾದೆ ಮಂಡಪಾಲಾಗುತ್ತದೆ. ಅಲ್ಲ, ಮೊದಲು ಇವಳನ್ನು ಹತ್ತು ಹೊರಗೆ ಹಾಕು. ರೂಪ ಹೋಗಿ ಇನ್ನು ನನ್ನ ಮನೆಯಿಂದ ಹೊರಟು ಹೋಗ ಇಲ್ಲಿಂದ. ಏನ್ರಿ ಏನು ಹೊರಟೋಗು ಅಂತ ಹೇಳಿದ ತಕ್ಷಣ ಹೊರಟೋಗಕ್ ಬಂದಿಲ್ಲ. ನಿಮ್ಮ ಕೈಯಾರೆ ನನ್ನ ಕರಳಿಗೆ ಮಾಂಗಲ್ಯ ಕಟ್ಟಿಸ್ಕೊಂಡು ಬಂದಿದ್ದೀನಿ. ಅಲ್ಲ ರೀ, ಅಂತದಾದ್ರೂ ತಪ್ಪು ನಾನು ಇಲ್ಲೇನು ಮಾಡಿಲ್ಲ. ನಿಮ್ಮಣ್ಣ ತನ್ನ ಬೇಳೆನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಮೇಲೆ ಸುಳ್ಳು ಹೇಳ್ತಾ ಇದ್ದಾನೆ. ಯಾವಾಗ್ಲೂ ಅಣ್ಣನೇ ದೇವರು ಅಂತಿರ್ತೀರಲ್ಲ, ಆ ನಿಮ್ಮ ಅಣ್ಣನಿಂದನೇ ನಿನ್ನ ಸಂಸಾರ ಆಗ್ತಾ ಇದೆ. ನಿಮ್ಮಣ್ಣ ಒಬ್ಬ ಗೋಮುಖ ವ್ಯಾಘ್ರ. ಬಾಯಿ ಮುಚ್ಚಿ ರೂಪ, ಏನ್ ಬಗ್ತಾ ಇದ್ದ ನೀನು? ನನ್ನ ಮಾತು ಇನ್ನ ಮುಗ್ದಿಲ್ಲ ಜಯಪ್ರಕಾಶ್. ನಿನ್ನ ಕಣ್ಣ ಮುಚ್ಚಾಲೆ ಆಟ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಏ
ನಿನ್ನ ಆಟ ನನ್ನ ಹತ್ರ ನಡೆಯೋದಿಲ್ಲ. ಈ ಜೀವತ್ತು ಈಗ ನಿಮ್ಮ ಅಣ್ಣನ ರೀಜರೊಬ್ಬನ ಹೇಳ್ತೀನಿ ಕೇಳಿ. ಮೊನ್ನೆ ಯಾರು ಇಲ್ಲದ ಸಮಯ ನೋಡಿ ನಿಮ್ಮ ಅಣ್ಣ ನನ್ನ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಇಷ್ಟಪಡ್ತಾರೆ. ಏ ರೂಪ, ಏನ್ ಮಾತಾಡ್ತಾ ಇದ್ದೀರಿ ತಮ್ಮ? ಇವ್ರು ಮಾತನಾಡಬೇಡ, ಇವ್ರು ಹೇಳುವುದೆಲ್ಲ ಸುಳ್ಳು. ಬಾಯಿ, ನನ್ನ ಮಾತು ಇನ್ನ ಮುಗ್ದಿಲ್ಲ. ಅಷ್ಟೇ ಅಲ್ಲ ರೀ, ಅಷ್ಟೇ ಅಲ್ಲ, ನಿನ್ನ ಗಂಡ ಒಬ್ಬ ಕುರುಡ. ನನ್ನ ಹೆಂಡತಿ ಆಗ್ಲೂ ರಾತ್ರಿ ಡ್ಯೂಟಿ ಅಂತ ಹೋಗ್ತಿರ್ತಾಳೆ. ನನಗೂ ನಿನಗೂ ಯಾವುದೇ ರೀತಿ ಸುಖ ಇಲ್ಲ. ನೀನು ಹೂ ಅಂದ್ರೆ ನಾವಿಬ್ರು ಸುಖ ಪಡಿಬಹುದು. ನಾನು ಇಡೀ ಆಸ್ತಿನೇ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ ಅಂದರೆ ಚಾಂಡಾಲ. ಅದಕ್ಕೆ ಒಪ್ಪದೆ ಇದ್ದಿದ್ದಕ್ಕೆ ಕೆಟ್ಟದಾಗ ಮಾತಾಡ್ತಾರೆ. ಅವತ್ತೇ ಈ ವಿಷಯನ ಹೇಳ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಮನೆತನದ ಮಾನ ಮರ್ಯಾದೆ ಹೋಗುತ್ತೆ ಅಂತ ಸುಮ್ಮನೆ ಇದ್ದಾರೆ. ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದೆ. ಆದ್ರೆ ನಿಮ್ಮ ಮುದ್ದಾದ ಮುಖ ನನ್ನ ಕಣ್ಣು ಮುಂದೆ ಬಂತು ರೀ, ಕಣ್ಣು ಮುಂದೆ ಬಂತು. ಅದಕ್ಕೆ ಸಾಯೋ ಪ್ರಯತ್ನ ನಿಲ್ಲಿಸ್ಬಿಟ್ಟೆ ರೀ. ಅಲ್ಲ, ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳುದೇ ಆದ್ರೆ ನಾನು ಇಟ್ಕೊಂಡಿದ್ದೀನಿ ನನ್ನ ವಿಟ ಪುರುಷ ಅವನೆಲ್ಲಿ ಅಂತ ಕೇಳ್ರಿ. ಹೌದಣ್ಣ, ಆ ಊಟ ಪುರುಷ ಎಲ್ಲಿ? ಅವನನ್ನು ಹಾಗೆ ಏಕೆ ಬಿಟ್ಟರಿ? ಅವನನ್ನು ಹಿಡಿದು ಕೊಂದು ಹತ್ತಬೇಕಾಗಿತ್ತು. ಹೇಳಣ್ಣ, ನಿಜ ಯಾವಾಗ ಹೇಳು. ಏನಂತ ಹೇಳಿ? ಇವಳ ರಾಸ ನಿನಗೆ ನಾನು ಎಲ್ಲಿಂದ ಸಾಕ್ಷಿದ್ದಲ್ಲಿ? ಯಾಕೆ ಇದಕ್ಕೆ ಸಾಕ್ಷಿ ಬೇಕಲ್ವೇ? ಹಾಗಾದ್ರೆ ಕೇಳು. ಈ ನನ್ನ ಎರಡು ಪವಿತ್ರವಾದ ಕಣ್ಣುಗಳೇ ಸಾಕ್ಷಿ. ಈ ಕೆಟ್ಟ ಆತ್ಮವಿಶ್ವಾಸ ಒಂದೇ ಸಾಕ್ಷಿ. ಇದಕ್ಕಿಂತ ದೊಡ್ಡ ಸಾಕ್ಷಿ ನಾನು ಎಲ್ಲಿಂದ ಎಲ್ಲಿಂದ ಅಯ್ಯೋ 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 ಅಯ್ಯೋ. ಹಾಗಾದ್ರೆ ನನ್ನ ಮೇಲೆ ವಿಶ್ವಾಸ ಇಲ್ವೇನ್ರಿ? ಕಾಯ ವಾಚ ಮನಸ್ಸ ಅಂತ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡಿದ್ದೀನಿ. ಅಂತದ್ರಲ್ಲಿ ನೀವು ನನ್ನನ್ನ ನಂಬೋದಿಲ್ವೇನ್ರಿ? ಈ ಬೂಟಾಟಿಗೆ ನಿಮ್ಮ ಅಣ್ಣನ ನಂಬ್ತೀರೇನ್ರಿ? ನಿಮಗ್ ಕಟ್ಟು ಕಾಡ್ತಿಲ್ಲ ಅಂತ ನಾನು ಯಾವತ್ತಾದ್ರೂ ನಿಮ್ಮನ್ನ ಹೀನಾಯವಾಗಿ ನೋಡಿದ್ದೀನೇನ್ರಿ? ಇಲ್ಲ. ತಮ್ಮನ ಹೆಂಡತಿನೇ ಮೋಹಿಸಿದ ಈ ಪಾಪಿ ಮನೇಲಿರ್ಬೇಕಾ ಅಥವಾ ನಾನಿರ್ಬೇಕಾ? ನೀವೇ ನಿರ್ಧಾರ ತಗೊಳ್ಳಿ. ರೂಪಾ, ನೀನು ನಂದುಕೊಳಗಣ, ನೀನು ಪತಿರತಿ. ನನಗೆ ನೀನೇ ಬೇಕು. ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ರೂಪಾ, ನನಗಿಲ್ಲ. ಈ ನನ್ನ ಕಾಮಿಷ್ಟನ್ನು ನನಗೆ ಬೇಡವೇ ಬೇಡ. ಏನ್ ಮಾತಾಡ್ತಿದ್ದೆ ನೀನು? ಇವತ್ತು ಬೆಳಿಗ್ಗೆ ಅಣ್ಣ ಅತ್ತಿಗೆರೆ ನನ್ನ ಪಾಲಿನ ದೇವರು ಅಂತ ಹೇಳಿದ ನನ್ನ ಪ್ರೀತಿಯ ತಮ್ಮ ನೀನೇನಾ? ನಿನ್ನನ್ನು ಆ ದೇವರಿಗೆ ಹೋಲಿಸಿ ತಪ್ಪು ಮಾಡಿಬಿಟ್ಟೆ ನಾನು. ತಮ್ಮನ ಹೆಂಡತಿ ಮಗಳ ಸಮನ ಇಲ್ಲ ಎನ್ನುವ ಅರಿವಿಲ್ಲದ ಪಾಪಿ ನೀನು. ನಿನ್ನನ್ನು ನನ್ನ ಅಣ್ಣ ಎಂದು ಕರೆಯಲು ನನ್ನ ಮನಸ್ಸು ಹೇಸುತ್ತದೆ. ನನ್ನ ಮನಸ್ಸಾಕ್ಷಿ ಕೂಡ ಒಪ್ಪುತ್ತಿಲ್ಲ. ನನ್ನ ಪಾಲಿನ ಅರ್ಧ ಅಷ್ಟು ಕೊಟ್ಟು ಹೊರಟು ಹೋಗುವುದಿಲ್ಲ. ತಮ್ಮನ ಬಾಯಿಂದ
ನಿಜವಾದ ಮನಸ್ಸಾಕ್ಷಿ ನಿನಗಿದ್ದರೆ ಇವತ್ತು ನಿನ್ನ ಬಾಯಿಂದ ಇಂಥ ಮಾತುಗಳು ಬರ್ತಾ ಇರಲಿಲ್ಲ ಸಭ, ಬರ್ತಾ ಇರಲಿಲ್ಲ. ನಿನಗೆ ಆಸ್ತಿಯಲ್ಲಿ ಅರ್ಧ ಆಸ್ತಿ ಇಲ್ಲ ಸಮ, ಇಲ್ಲ, ನಿನಗೆ ಖಂಡಿತ ಅರ್ಧ ಆಸ್ತಿ ಕೊಡುವುದಿಲ್ಲ. ಈಗ ಗೊತ್ತಾ, ನಮ್ಮ ಹೆತ್ತವರು ನಮ್ಮನ್ನು ಬಿಟ್ಟು ಹೋಗುವ ಸ್ವಲ್ಪ ಹತ್ತಿ ಮಾತ್ರ ಬಿಟ್ಟು ಹೋಗಿದ್ರು. ಆದ್ರೆ ನನ್ನ ಮೈಯಲ್ಲಿ ರಕ್ತವನ್ನೇ ಬೆವರಾಗಿ ಸುರಿಸಿ ಇಂದು ಈ ವಿಶಾಲ ಸಾಮ್ರಾಜ್ಯವಾಗಿ ಮಾಡಿದ್ದೇನೆ. ಸಾಮ್ರಾಜ್ಯ ನನ್ನ ಕೈಯಿಂದ ನಾನು ಯಾವತ್ತೂ ಹೊಡೆಯುವುದಿಲ್ಲ. ಅದಕ್ಕಾಗಿ ಸಂಪೂರ್ಣ ಆಸ್ತಿಯೇ ನಾನು ನಿನಗಾಗಿ ಬಿಟ್ಟು ಕೊಡ್ತಾ ಇದ್ದೇನೆ. ನೀನೇ ಸಂತೋಷವಾಗಿ ಬಂದು ದೇವರು ನನ್ನ ರಕ್ತಿಯಲ್ಲಿ ಇನ್ನೂ ಶಕ್ತಿ ಕೊಟ್ಟಿದ್ದಾರೆ. ಎಲ್ಲಿ ಹೋದ್ರು ದುಡಿದು ಬದುಕ್ತೀನಿ. ನನ್ನ ಹೆಂಡತಿಗೆ ಸರ್ಕಾರ ಇರಲು ಮನೆ ಕೊಟ್ಟಿದೆ. ಆದ್ರೆ ನೀನೀಗ ಹೆಂಡತಿಯ ಗುಲಾಮನಾಗಿದ್ಯ. ನಿನಗೆ ಏನು ಹೇಳಿ ಪ್ರಯೋಜನ ಇಲ್ಲ ತಮ್ಮ. ಇವತ್ತ ಇಂಥ ಪರಿಸ್ಥಿತಿ ನೋಡಿ ನಿನಗೊಂದು ಮಾತು, ಒಂದು ಕವನ ಹೇಳ್ತೀನಿ, ಹಾಡಲ್ಲಿ ನೀನು ಆಲಿಸಿ ಕೇಳು. ಒಳಿತು ಮಾಡು ಮನಸ, ಒಳಿತು ಮಾಡು ಮನಸ, ದಿವಸ ಉಸಿರು ನಿಂದ ಮ್ಯಾಲೆ ಹೆಸರ ಹೇಳ್ತಾರ, ಉಸಿರು ನಿಂದ ಮ್ಯಾಲೆ ನಿನ್ನ ಹೆಸರ ಹೇಳ್ತಾರ. ಅನ್ನತಾರ ಮಣ್ಣಾಗ ಉಳತಾರ, ಚಕ್ರ ಕಟ್ಟತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ್ಸ, ಒಳಿತು ಮಾಡು ಮನಸ್ಸ, ದಿವಸ ನೀ ಸುಟ್ಟು ಹೋಗಬೇಕು. 3 ದಿನದ ಸಂತೆ ನಗು ನಗುತ್ತಾ ಮಾಡಬೇಕು. ವೇಷವೆಂಬ ತಂತೆ ನೀ ಸುಟ್ಟು ಹೋಗಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ನಾನೆಷ್ಟೊತ್ತು ಹಾಡಿದ ಹಾಡನ್ನು ಕೇಳಿ ನೀನೊಬ್ಬ ಒಳ್ಳೆ ಮನುಷ್ಯನಾಗಿ ಬಾಳ್ತ. ನಾನು ಬರ್ತೀನಿ. ಇದು ಯಾರು ಬರೆದ ಕಥೆಯು ನನಗಾಗಿ ಯಾರು ಮರೆಯಲಾರೆ, ಇದು ಯಾರು ಬರೆದ ಕಥೆಯು